ಬಂಧುಗಳೇ ನಮಸ್ತೆ, ನಾನು ಹರ್ಷದ್. ನೀವು ನೋಡ್ತಾ ಇದ್ದೀರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇಲ್ಲಿರ್ತಕ್ಕಂಥ ಹಸುಗಳು 2 ಜೋಡಿ ಏನು ಹಿಡ್ಕೊಂಡಿದ್ದಾರೆ. ಗದಗ ಮೂಲದ ರೈತರು ಖರೀದಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಒಯ್ದಿರಿದ್ರಂತೆ, ಮತ್ತೆ ಇನ್ನೆರಡು ಹಸುಗಳನ್ನ ತಗೊಳ್ಳಿಕ್ಕೆ ಬಂದಿದ್ದಾರೆ. ಮಾಹಿತಿ ಪಡೆಯೋಣ ತೆಲುಗಿಯಿಂದ ಈ ವಿಡಿಯೋ. ಈ ಹಸುಗಳು ವ್ಯಾಪಾರ ಆಗ್ತಾ ಇರೋವಂಥದ್ದು ಗದಗ ಜಿಲ್ಲೆಗೆ. ನೀವು ಹೋಗ್ಬೇಡ ಬಿಡೋ ಮರೆ, ಜಾಸ್ತಿ ಆರಲ್ಲ ಅಂತ. ಎಷ್ಟು ಎರಡನೇ ಲ್ಯಾಕ್ಟೇಷನ್ಗಳು ಇವೆಲ್ಲ ಗದಗದವರು ಮಾತಾಡ್ತಾ ಇದ್ದಾರಲ್ಲ. ಎಲ್ರ ಮೇಲೆ ಹೇಳಿದೆ 2 ಹೇಳು ಹುಡುಗರಿಗೆ. ಆಸೆ ಇಟ್ಕೊಂಡು ಒಂದು ಏನೋ ಮಾಡ್ಬೇಕಂತ ಬರ್ತಿರ್ತಾರೆ. ಫೋನ್ ಮಾಡಿದ್ದಾರೆ, ವಿಡಿಯೋ ಮೇಲೆ ಮುಗಿಸಕತ್ತಿದ್ವಿ. ಇಲ್ಲ ಚೆನ್ನಾಗಿದಾವ, ಬರ್ರಿ ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗ್ರಿ ಅಂತ. ಬೇರೆದವ್ರಿಗೆ ಆದ್ರೆ ವಿಡಿಯೋ ಮೇಲೆ ಮುಗಿಸ್ತಾರೆ, ನಮ್ಮಂತರಿಗೆ ಮುಗಿಸಲ್ಲ. ಯಾಕಂದ್ರೆ ಇದ್ರಿಗೆ ನೋಡ್ಬೇಕಲ್ರಿ, ಇದ್ರಿಗೆ ಬರ್ಬೇಕಾ ಇನ್ನೂ 5,000 ಕಮ್ಮಿ ಆಗ್ಲಿ, ಇದ್ರಿಗೆ ಬಂದು ನೋಡ್ಬೇಕು ಮಾಲ್ ನೋಡ್ಕೊಂಡ ಪಾಡು. ಇಲ್ಲ ತರವೆಲ್ಲ ಚೆನ್ನಾಗದವ್ರಿ, ಏನೋ ಪ್ರಾಬ್ಲಮ್ ಇಲ್ಲ. ಅದೇಣ ಆಯ್ಕೆ ಬಾಯ್ ಕಡೆ ಇಲ್ಲ ಜಾಸ್ತಿ ತಿರ್ಸ್ಕೊಂಡು ಬಾ. ಆರಲ್ಲೇ ನೀವು ನೋಡೋಣ, ಅಲ್ಲಿ ಚೆಕ್ ಮಾಡಿ. ನನಗೆ ಆ ಕಡೆ 4 ಅನಿಸ್ತತೆ. ಒಂದು ನೋಡ್ರಿ, ಆ ಕಡೆ 4 ಅಂತ ಅನಿಸುತ್ತೆ. ಬಂಧುಗಳೇ, ನಮ್ಮ ಚಾಂದ್ಪೀರ್ ಬಳಿ ಇರ್ತಕ್ಕಂಥ ಸಾಯಿವಾಲು ಗಿರಿಗೆ ಮಿಕ್ಸ್ ಇರ್ತಕ್ಕಂಥ ಹಸು ಒಂದು ನೋಡ್ತಾ ಇದ್ದೀವಿ. ಎಷ್ಟೇ ಲ್ಯಾಕ್ಟೇಷನ್ನು ಏನು ಎಲ್ಲ ವಿಚಾರ ಕೇಳೋಣ ಅಂತೀನಿ. ಮೊದಲನೇದಲ್ಲಿ ಆನ್ ಮಾಡಿದರೆ ರೋಡ್ ಮೇಲೆ ನಿಂತಿರ್ತಕ್ಕಂಥ ಹಸು ಮಾಹಿತಿ. ಏನಪ್ಪ ಹೀರೋ, ಎಷ್ಟೇ ಸೂಲಿಂದು ನಿಮ್ಮ ಹಸು? 2ನೇ ಸೂಲು 6 ಐತಿ. ಸಾಕು ಹಿಡ್ಕೊ. ಸಾಯಿವಾಲು ಗಿರಿಗೆ ಮಿಕ್ಸ್ ಐತಿ. 2ನೇ ಸೂಲು 6 ಹೆವಿ ಎಡರು. ಇಳಿಯೋದಕ್ಕೆ ಟೈಮ್ 1 ವಾರ 10 ದಿವಸ? 1 ವಾರ ಐತೆ. 1 ವಾರ ಇದೆ. 25 ಹಸುಗಳಿದ್ದಾವೆ. ಇದು ಈ ಹಸುವಿದು ಬೆಲೆ ಹೆಂಗೆ ಹೋಗ್ತಾ ಇದೆ? ಹಾಂ, ಒಂದ್ರ ಒಳಗೆ ಹೊರಗೆ ಆಟ. ಅದು 70, 60, 80 ಇದಂಗಿಲ್ಲ. ಎಲ್ಲಾನು ಅಂತದಾಗಲ್ಲ ನಮ್ಮ ಹತ್ರ ಹಸು. ಹಾಂ, ಅದಾವೆ. ಕಮ್ಮಿ ರೇಟ್ನಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವು ಅದಾವೆ, ಬರಲಿ ಇದ್ರಿಗೆ. ನೋಡ್ರಪ್ಪ, ಈ ಹಸುಗೆ ಹಂಪಿಲ್ಲ, ಗಂದೋಗ್ಲಿದೆ. 10 ಲೀಟ್ರ್ ಹಾಲು ಐತಾ? ಕನ್ಫರ್ಮಾ? ಕನ್ಫರ್ಮ್ 10 ಲೀಟ್ರ್ ಹಾಲು. ಓಕೆ, ಆಯಿತು. ಇನ್ನೇನು ಹೇಳೋಣ ನಾನು. ಓಕೆ ಬಂಧುಗಳೇ, ಲೊಕೇಶನ್ನು ತಿಲ್ಗಿ ಗ್ರಾಮದ್ದು, ವಿಜಯನಗರ ಜಿಲ್ಲೆ. ಎಷ್ಟು ಚೆನ್ನಾಗಿ ನಿಂತಿದ್ದಾವೆ ಹಸುಗಳು ಎಲ್ಲವೂ ನೋಡ್ರಿ. ಒಂದು ಫೀಲ್ಡಲ್ಲಿ ಎಲ್ಲವೂ ಸೇಲ್ಗಿರುವಂಥದ್ದು, ಕೊಡ್ಲಿಕ್ಕೆ ರೆಡಿ ಇರ್ತಕ್ಕಂಥದ್ದು. ಖರೀದಿ ಮಾಡಲಿಕ್ಕೆ ಜನ ಬರ್ತಾ ಇದ್ದಾರೆ. ನಾನು ಜಾರು ಬೀಳ್ತಿದ್ದೆ, ಈಗ ಮಿಸ್ ಆಗಿ ಸಗಣಿ ಮೇಲೆ ಕಾಲಿಟ್ಟು. ಹಸುಗಳು ಒಂದೊಂದಾಗಿ ಮಾಹಿತಿ ತಿಳ್ಕೊಳ್ಳೋಣ, ನೋಡೋಣ ಏನು ಹೇಳ್ತಾರೆ ಅವರು. ಇದೊಂದು HF ಕ್ರಾಸಲ್ಲಿದೆ. ಒಳ್ಳೆ ಡೆನ್ಮಾರ್ಕ್ ಹಸು ಥರ ಕಾಣುತ್ತೆ, ಬಟ್ ಹಂಗಲ್ಲ, ಕನ್ಫರ್ಮ್ ಇಲ್ಲ ಯಾವ ಜಾತಿ ಅಂತ. HF ಅಲ್ಲಿ ಕ್ರಾಸ್ ಇದೆ. ಬಟ್ ಕೋಡ್ ಕಪ್ಪು, ಗೊರಸೆ ಕಪ್ಪು, ವೈಟ್ ಡಾಟ್ ಸ್ಪಾಟಲ್ಲಿ. ರೋಡಿಗೆ ಹೋಗೋಣೇನಪ್ಪ? ನಡೀರಿ, ರೋಡಿಗೆ ಹೋಗೋಣ, ನಡೀರಿ. ಕೇಳೋಣ. ಹಸು ನಡಿಗೆ ನೋಡ್ಕೊತಾ ಬರ್ತೀವಿ ನಾವು. ಚೆನ್ನಾಗಿ ನಡೀತಾ ಇದೆ, ಡಿಸ್ಚಾರ್ಜ್ ಆಗ್ತಾ ಇದೆ ಅದು. ಚಂದ್ಪಿಡ್ದದ ಎಷ್ಟು ಸೂಲಿಂದು, ಎಷ್ಟು ಹಲ್ಲಿಂದು? ನಿಂತ್ಕೊಳ್ಳೋಣ. 4 ಐತೆ. 2 ಹ್ಞೂ ರೀ, 2 ಆಗಲಿ ಚೆಕ್ ಮಾಡಿದ್ವಿ ನಾವು. 2 ಐತದು. ಇರಲಿ, ನಾವು ನೋಡಿದ್ವಿ. 2 ಇದೆ ಅದು. ಇಳಿಯೋದಕ್ಕಂತೂ ಟೈಮ್ ಕೇಳುತ್ತೇನಪ್ಪ, 1 ವಾರನಾದರೂ ಬೇಕು. ಹಾಂ, 15 ದಿವಸ. ಸ್ವಲ್ಪ ಗಟ್ಟಿ ಜಾತಿ ಬೇಕು ಹಸು ಅಂದರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಇದೇನು ಅಡ್ಡಿ ಇಲ್ಲ ಅನಿಸುತ್ತೆ. ಬಂದೊಳ್ಳೆ ಹಾಲಿಂದ ಯಾಕೆ ಕೇಳಲ್ಲ ಅಂತ ಹೇಳಿದ್ರೆ, ಇವರ ಹಸು ತಂದು ಮಾರಾಟ ಮಾಡೋರು ಇವ್ರ ಹತ್ರ ಗೆಸ್ ಮಾಡಿ ಕೇಳೋದಕ್ಕಿಂತ ಕೆಲವೊಂದು ಸತಿ ಬಿಡೋದೇ ಒಳ್ಳೇದು ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಅವರು ಹೇಳ್ಬೋದು. ಅಂದಾಜು ಎಷ್ಟು ಹೇಳ್ಬೋದಪ್ಪ ಚಂದ್ಪೀರು? ಇದು ಇವತ್ತಂತ್ರ ವ್ಯಾಪಾರ ಹೇಳಲ್ಲ, ಬಂದೆಲ್ಲ ಮಾತಾಡ್ಕೇಳಿ ಬಂದು ನೋಡ್ಕೇಳಿ. ಅಲ್ಲ, ಎಷ್ಟಿಂದ ಎಷ್ಟಾಗುತ್ತೆ ಅಂತ? ಆಗುತ್ತೆ, 1 ಒಳಗೆ ಹೊರಗೆ. ಹೌದಾ? ವ್ಯಾಪಾರ ನೇರವಾಗಿ ಬಂದು ಮಾತಾಡ್ಕೊಳ್ಳೋಕೆ ಹೇಳ್ತಿದ್ದಾರೆ. ನೇರ ಬಂದು ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಳೋಕ್ಕೆ ಹೇಳ್ತಾರೆ.
ಆಯಿತು, ಇಲ್ಲಿ ಬಂದವರೆಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊಂಡೆ ಒಯ್ತಿರ್ತಾರೆ. ಹಸುಗಳು ಮಾತ್ರ ಲಕ್ಷಣವಾಗಿ ತುಂಬ ಹೊಳಪಾಗಿದ್ದಾವೆ. ಏನಾದ್ರೂ ನೋಡ್ತಾ ಇದ್ದೀರಿ ನೀವು, ನಾನು ಹೇಳಿದಂತೆ ನೀವು ಬಂದಾಗಲೂ ನೋಡಬೇಕು, ಅದೇ ಥರ ಇದೆ ಅನ್ನಬೇಕು, ಹಾಗೆ ಇರುವಂಥದ್ದು. ಆಯ್ತಪ್ಪ ಬಾಸ್, ಏನು ಎಲ್ಲ ಆಲ್ಮೋಸ್ಟ್ ಒಂದು 75-85 ಸಿಗುತ್ತೆ ಅನ್ನೋದಾದ್ರೆ ಹೇಳಿದ್ರೆ ಚೆನ್ನಾಗಿತ್ತು ನಮಗೆ. ನಮ್ಮ ಅಣ್ಣವ್ರು ಹಂಗೆ ಹೇಳಿಲ್ಲ. ಹಾಂ, ವ್ಯಾಪಾರನ ಹೇಳ್ಬೇಡ್ರಿ, ಹಂಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಹೌದಾ? ಹಾಂ, ಮಾಡ್ತಾ ಇದ್ದೀನಿ. 1 ಲಕ್ಷದ ಒಳ ಹೊರಗೆ ಸಿಗೋ ಸಾಧ್ಯತೆ. ಒಂದು ಜಿಗ್ ಜಾತಿ ಥರ ಕಾಣೋಂಥ ಒಂದು ಜರ್ಸಿ ಇದೆ. ಜರ್ಸಿ ನೋಡುವಾಗ ಹಿಂದೆಗಡೆ ತೊಟ್ಟು ಸ್ವಲ್ಪ ಲೆಂತ್ ಇಲ್ಲ, ಮೀಡಿಯಮ್ ಸೈಜಲ್ಲಿರ್ತಕ್ಕಂಥ ತೊಟ್ಟುಗಳಿದ್ದಾವೆ. ಕಪ್ಪು ಕೆಂದ ಬಣ್ಣ ಹೊಂದಿರತಕ್ಕಂಥ ಜರ್ಸಿ ಹಸು ಇದು. ನಿಲ್ಲಿಸಿ ಸಾಕು, ಹಿಂಗೆ ಹಿಡ್ಕೊಳ್ಳಿ. ಈ ಥರ ಪೋಸ್ ಕೊಟ್ಟಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಶೋ ಮಾಡುವಾಗ. ತೊಟ್ಟು ತೆನೆಗಳೆಲ್ಲ ನೀಟಾಗಿ ಕಡ್ಡಿ ಮೊಲೆ ಅಂತೀವಲ್ಲ ಆ ಥರ ಬರ್ಬೋದು. ಎಷ್ಟು ಹಲ್ಲಿಂದ ಚನ್ಪೀರ್ ಭಾಷೆ? 4 ಐತೆ. ಎರಡನೇದ, ಮೊದಲನೇದ ಜರ್ಸಿ. ಸೂಕ್ಷ್ಮತೆ ಗಮನಿಸಿದಾಗ ಹಸುವಿನ ಲಕ್ಷಣಗಳಲ್ಲಿ ಹೊಳಪಿದೆ, ಕಣ್ಣು ಹೊಳಪಿದೆ, ಅಡರ್ ಲೂಸ್ ಇದೆ. ಲೂಸ್ ಇದೆ ಅಂದರೆ ಎಷ್ಟು ದಿನ ಬೇಕು ಫುಲ್ ಆಗುತ್ತೆ? 15 ದಿವಸ. ಹಾಂ, ಯಾಕಂದರೆ ಅಡರು ಹಿಂಭಾಗ ಎಷ್ಟಿದೆಯೋ ಮುಂಭಾಗನೂ ಅಷ್ಟು ಬರ್ತಾ ಇದೆ. ಕರಿಗೊರ್ಸೆ ಎಲ್ಲಿ ವಿಚಾರ ಅವರು ಮಾತಾಡಿಲ್ಲಪ್ಪ, ಏನು ಮಾಡಲಿ, ಜಲ್ಮಿ ಮಾಡಿದ್ರು ಹೇಳಲ್ಲ ಅವರು. ಬಂದು ನೋಡ್ಕೊಳ್ರಿ, ಫೋನ್ ನಂಬರ್ ಕೊಟ್ಟಿರ್ತೀನಿ, ಒಂದು ಸತಿ ಮಾತಾಡ್ಕೊಳ್ರಿ. ನೆಕ್ಸ್ಟ್ ಹಸು ಇಟ್ಕೊಳ್ಳೋಣ, ನೋಡೋಣ. ಅಡರ್ ಕಂಪ್ಯಾಕ್ಟ್ ಮೇಲಿದೆ, ಬಾಕ್ಸ್ ಸೈಜು. ನಾಭಿಯಿಂದ ಹಿಂಭಾಗ ವಜೈನ ತನಕನೂ ಬಾಕ್ಸು ಇದು ಬರ್ತಾ ಇದೆ. ನಿಂತ್ಕೊಳ್ಳಪ್ಪ. ಲೆಗ್ ಸ್ಕೋರ್ ಹೀಗಿದೆ. ಎಷ್ಟೇ ಸೂಲಲ್ಲಿ ನಿನ್ನ ಚನ್ಪಿರಣ? 6 ಎರಡನೇ ಸೂಲ. ಹಣೆಯಲ್ಲಿ ಬಿಳಿ ಸಿಂಧೂರ. 6 ಅಂತ ಹೇಳ್ತಾರೆ, ಎರಡನೇ ಸೂಲು. ಇದು ಒಂದು 10-15 ದಿವಸದ ಮೇಲೆ ಹೋಗುತ್ತೆ ಅನಿಸುತ್ತೆ. 20 ಅದೇ, ಒಂದು 15 ದಿವಸದ ಮೇಲೆ, 20 ದಿವಸದೊಳಗೆ ಹಾಕ್ಬೋದು. ಹಾಲಿನ ಗೆಸ್ ಏನಿತ್ತು, ಏನಾದ್ರು ಹೇಳಿದ್ರ? ಏನು ಹೇಳಿಲ್ಲ ಸರ್. ಅದರೊಳಗೆ ಅದು ಮುಂಜಾನೆ ಇಳಿಸಿದ್ದಾರೆ, ಫುಲ್ ಲಾಟು ಹಾಲು. ಇದಕ್ಕೆ ಒಂದು ನಿಮಿಷ. ಓಕೆ, ಎಷ್ಟನೇ ಸೂಲು ಅಲ್ಲಿಂದ ಇದು? 2 ಫಸ್ಟ್ನೇ ಕಂಡೀಷನ್. 2 ಮೊದಲನೇ ಸೂಲ. ಹೌದು, 2 ಆಗಿ ನೋಡ್ತಾ ಇದ್ವಿ ನಾವು ಆ ಕಡೆ. ಅಡರು ಎಲ್ಲ ನೋಡಂತ ಬಾಕ್ಸು. ಓಕೆ, ಇದು ಒಂದು ಹಿಡಿಯೋಕ್ಕೆ ಬೇಕು ಟೈಮ್ ಏನಿರುತ್ತೆ? 15-20 ದಿನ ಬೇಕು ಸರ್. 15 ದಿವಸನಾದರೂ ಬೇಕು. ಗದಗದವರು ನೋಡ್ತಾ ಇದ್ರು ಈ ಹಸುನ. ಗದಗದವ್ರು ನೋಡ್ತಾ ಇದ್ರು 2 ನನಗೆ ಬೇಕು ಅಂತ. ಬಟ್ ವ್ಯಾಪಾರಕ್ಕೂ ಆಯ್ತು ಇಲ್ಲ ಗೊತ್ತಿಲ್ಲ. ಅವರು ಒಂದು ಹೊರಗೆ ಹೇಳಿದರು ಅವರು. ಅಣ್ಣವರು ಗದಗದವರು ಒಂದು ಒಳಗೆ ಕೇಳ್ತಾಯಿದ್ರು. ಏನೇ ಆಗಲಿ ವ್ಯಾಪಾರ ಇದ್ದಾಗ ನೇರವಾಗಿ ನೋಡ್ಕೊಂಡು ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಮಾತಾಡ್ಕೊಳ್ಳೋಣ. ಇನ್ನೊಂದು ಕೋಡ್ ಇರೋಂಥದ್ದು ಲೈಟಾಗಿ ಕ್ರಾಸ್ ಇದೆ. ಎಚ್ ಎಫ್ ಕ್ರಾಸ್ ಇದೆ ಅಂದ ತಕ್ಷಣ ನಾವು ಇದಲ್ಲ, ಬಟ್ ಗಟ್ಟಿ ಬರುತ್ತೆ ಅನ್ನೋದು ಅರ್ಥ. ಹಸು ಗಟ್ಟಿ ಜೊತೆಗೆ ಹಾಲು ಗಟ್ಟಿ ಸಿಗುತ್ತೆ ಅಂಥೇಳಿ. ಎಷ್ಟು 2, 4, 6 ತೊಟ್ಟಿದ್ದಾವೆ. ಅದು 4 ತೊಟ್ಟು 6 ತೊಟ್ಟಿದ್ದಾವಲ್ಲ ಮರ ಇವು? 4 ತೊಟ್ಟಲ್ಲಿ ಹಾಲು ಬರುತ್ತೆ, ಇನ್ನು 2 ತೊಟ್ಟಲ್ಲಿ ಬರಲ್ಲ. ಅಂದರೆ 6 ತೊಟ್ಟಿದ್ದಾವೆ. ಕಡ್ಡಿ ಮೊಲೆ ಫುಲ್ ಫಿಲ್ ಆಗಿರ್ತಕ್ಕಂಥ ಹಸು ಚೆನ್ನಾಗಿದೆ, ಏನು ಅಡ್ಡಿಲ್ಲ. ಹಾಲಿಂದು ನಾನು ಅನ್ಸಿದ ಮಟ್ಟಿಗೆ ಒಂದು 6-7 ಸಿಗ್ಬೋದು. ಇದು ಗೆಸ್ ಮಾಡಿದ್ದೀನಿ ನಾನು ಅಷ್ಟೇ, ನಂದಲ್ಲ ಹಸು. ಅವ್ರಿಗೆ ಗೆಸ್ ಮಾಡಿದ್ರೆ ಅಷ್ಟು ಆಗ್ಬೋದು, ಒಂದು 6-7 ಸಿಗ್ಬೋದಲ್ರಿ? ಚಂದ. ಓಕೆ, ನಿಂಗೆ ಬಗ್ಗಲ್ಲ, ಹೋಗು ಆ ಕಡೆ, ಅಡ್ಡಿ ಇಲ್ಲ. ನೀರು ಕುಡಿಸೋಗಪ್ಪ. ಹಸುವಿನ ರೇಟ್ ಅವರು ಹೇಳಿದ್ರು 1 ಒಳಗೆ ಹೊರಗೆ ಆಗ್ತಾ ಇರ್ತವೆ. ವ್ಯಾಪಾರ ಬಂದು ನೇರವಾಗಿ ಮಾತಾಡ್ಕೊಳ್ಳಿ ಅಂಥೇಳಿ. ಓಕೆ ಅಮ್ಮ, ಹೋಗು. ನೈಸ್. ಮೇವು ತಗೊಳ್ತಾ ಇದ್ದೆ ಚೆನ್ನಾಗಿ.
ತಗೊಳ್ಳಿ. ಬೋಡಿ ಎಚ್ ಎಫ್ ಹಸುವಿನ ಮೋಸ್ಟ್ಲಿ ಎಷ್ಟಲ್ಲ 6 ಅಲ್ಲ? ಎರಡಲ್ಲೇ ಸರ್. 2 ಅಲ್ಲ ಇದು? ಹಾಂ, ಎರಡಲ್ಲೇ. 2 ಹಲ್ಲು ಪಟ್ಟಿ ಮಣಕ. ಹಾಂ ನಿಂತ್ಕೊಳ್ಳಿ ಬಾಸ್ ಹಿಂದೆಗಡೆ ನೋಡೋಣ. 5 ಮೊಲೆ ಇದ್ದಾವೆ, ಅದ್ರ 4 ಮೊಲೆ ಪಕ್ಕ. ಇದು ಏನಮ್ಮ ಇದಕ್ಕೆ ಒಂದು ವಾರನ? ಇನ್ನೊಂದು 15 ದಿವಸ ಟೈಮ್ ಐತೆ ಸರ್. 15 ದಿವಸ ಟೈಮ್ ಆಯ್ತು, ಹಂಗೆ ಇಟ್ಕೊಳ್ಳಪ್ಪ. 15 ಡೇಸ್ ಟೈಮ್ ಅಂತಾರೆ. ಕ್ರಾಸ್ ಬ್ರೀಡ್ ಇದೆ ಎಚ್ ಎಫ್ ಅಲ್ಲಿ. ಹೌದು ನಿಧಾನ ಆರಾಮಾಗಿ ಏನು ಟೆನ್ಷನ್ ಬೇಡ. ಚಂದ ಹಿಂಗಿರೋದಕ್ಕೆ ಒಂದು ವಾರ 10 ದಿವಸದ ಮೇಲೆ ಹೋಗೋ ಸಾಧ್ಯತೆ ಇರುತ್ತೆ. ಹಸು ಕಾಲ್ಗೊರ್ಸೆ ಬ್ಲ್ಯಾಕೇ ಇರೋದು, ಕಪ್ಪು ಇದೆ. ಓಕೆಮ್ಮ. ಬಟ್ ಟೋಟಲ್ ಎಷ್ಟಿದೆ ಚಂದ್ರ ಹಸು? ಸರ್ ಇವತ್ತೊಂದು 25 ಇದೆ. 25 ಹಸುಗಳಿದಾವೆ. ಹೌದು ಸರ್. ಆಯ್ತು ನೋಡಿಯಪ್ಪ. ಇದು ಎಚ್ ಎಫ್ ಅಲ್ಲಿ ಪ್ಯೂರ್ ಇದೆ ಸ್ವಲ್ಪ. ಎಷ್ಟಲ್ಲಿಂದಮ್ಮ? 2 ಇದೆ. 2 ಹಲ್ಲು ಎಚ್ ಎಫ್ ಅಲ್ಲಿ ಪ್ಯೂರ್ ಇದೆ. ಎಲ್ಲ ಅಡರ್ ಕಂಪ್ಯಾಕ್ಟ್ ಮೇಲಿರ್ತಕ್ಕಂಥವು ಹಸುಗಳಲ್ಲಿ. 2 ಹಲ್ಲಿನ ಪಟ್ಟಿ ಮಣಕಗಳು. ಅಡರಲ್ಲಿ ಗುಲಾಬಿ ಬಣ್ಣ. ಎರಡಲ್ಲಿ ಮಣ್ಕ ಅಂತೀರಿ. ಗಬ್ಬ ಐತಲ್ಲ ಇದು ನಾವು ಕರು ಪಡ್ಕೋಬೇಕು ಅಂದರೆ ಇನ್ನು ದಿವಸ ಕಾಯ್ಬೇಕಾ? ಇನ್ನೊಂದು 15 ದಿವಸ ಕಾಯ್ಬೇಕು. 15 ದಿವಸನೇ ಕಾಯ್ಬೇಕಾ? ಆಯ್ತು ಬಿಡಪ್ಪ, ಕಾಯೋಣ. ಒಂದು ಅಂದಾಜು ರೇಟ್ ಎಷ್ಟಾಗ್ಬೋದು ಹೇಳಿ ಸರ್? ಬೆಲೆ ವಿಚಾರ ಸ್ಪಷ್ಟತೆ ನೇರವಾಗಿ ಬಂದಾಗಲೇ ಚೆನ್ನಾಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಪದೇ ಕೇಳಬೇಡ್ರಿ ಅಂತಿದ್ದಾರೆ ಅವರು. ಆದರೂ ಬಾಯಿ ತಪ್ಪು ಬಂದ್ಬಿಡುತ್ತೆ, ಅದು ಅಭ್ಯಾಸ ಬಲ. ಲೊಕೇಶನ್ ಚೆನ್ನಾಗಿದೆ. ಹಸು ಕಟ್ಟಿರೋದು ತಂಪು ವಾತಾವರಣದಲ್ಲಿ ಕಟ್ಟಿದ್ದಾರೆ ಇವತ್ತು. ಇದು ಸ್ವಲ್ಪ ಅಡರ್ ದೊಡ್ಡದಾಗಿ ಬಿಟ್ಟಿದೆ. ಎಷ್ಟಲ್ಲಿ ನೋಡಿದೆ? ಚೆಕ್ ಮಾಡ್ದಾ? ಸರ್ ನೋಡಿ 2 ಅಲ್ಲಿ ಸರ್. 2 ಅಲ್ಲಿ ಐತಾ? 2 ಅಲ್ಲಿ ಆಲ್ಮೋಸ್ಟ್ 2 ಅಲ್ಲಿ ಪಡ್ಡೆ ಮಾಡ್ಕೊಳ್ಳಿ ಜಾಸ್ತಿ ಇದೆ ನಿನ್ನ ಹತ್ರ ಇವತ್ತು. ಎಲ್ಲ ಪಡ್ಡೆ ಮಾಡ್ಕೊಂಡು. ಓಹೋ, ಇರಲಿ ಬಿಡಿ. ಸ್ನೋ ಬ್ರೀಡ್ ಇದೆಯಪ್ಪ. ಕೆಲವರು ಜರ್ಮನ್ ಬ್ರೀಡ್ ಅಂತೀರಿ, ಬಟ್ ಅಲ್ಲ, ವೈಟ್ ಕಡೆ ಜಾಸ್ತಿ ಇದೆ ಸ್ನೋ ಬ್ರೀಡು. ಕಣ್ರೆಪ್ಪೆ ಎಲ್ಲ ಏನು ಕೆಂಪಿಗೆ ಬೆಳಗ್ಗೆ ಏನಿಲ್ಲ. ಎಚ್ ಎಫ್ ಅಲ್ಲೇ ಇರ್ತಕ್ಕಂಥ ತಳಿ. ಇಲ್ಲಿ ಅದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಇನ್ನೊಂದು ವಾರನಾದ್ರೂ ಬೇಕು. ಒಂದು ವಾರ ಬೇಕು. ಇನ್ನೂ ಅಡರ್ ಫಿಲ್ ಆಗುತ್ತೆ. ಇದು ಮೊದಲನೇ ಸುಲ ಇದು. ಈ ಥರ ಜರ್ಮನ್ ಬ್ರೀಡ್ ಒಂದು 4 ಇದಾವಲ್ಲ? 2 ಇದಾವೆನಾ? 3 ಇದಾವೆ. ಸರಿ. ಇದು ಹಾಲಿಂದ ಇದು? ಎಷ್ಟು ಲೀಟ್ರ್ ಹಾಲು ಐತಿ? ಏನು ಒಂದು ಹೊತ್ತಿಗೆ 5 ಲೀಟ್ರ್ ಹಾಲು ಐತಿ. ಕರು ಐತಾ? ಏನು ಯಜಮಾನ್ರು? ಓಕೆ, ಕರು ಐತಿ. ಹೆಣ್ಗರು, ಹೋರಿಕರು. ಅದಕ್ಕೆ ಹೇಳಿದೆ ಯಜಮಾನ್ರ ಅಂತೇಳಿ. ಗಂಡುಗರು ಇದೆ. 5 ಲೀಟ್ರ್ ಹಾಲಿದೆ ಅಂತೆ. ಎಷ್ಟೇ ಸೂಲಿಂದಿದು? ಇದು 2ನೇ ಸೂಲು. 4 2ನೇ ಸೂಲು. ರೇಟ್ ಏನಾಗುತ್ತೆ? ರೇಟ್ ಒಂದು 65 ಹೇಳ್ತೀವಿ, ಹೆಚ್ಚು ಕಮ್ಮಿ ತೊಗೊಂಡ್ರೆ ಕೊಡ್ತೀವಿ ಸರ್. ಹಾಲಿಂದ 65 70 ಆಸುಪಾಸು ಸಿಗುತ್ತೆ ಅಂತೆ. ನೋಡ್ಕೊಂಬಿಟ್ಟು ತಗೋಬೋದು. ನಮಗೊಂದು 55ಕ್ಕೆ ಸಿಗುತ್ತಾ? ಸಿಗುತ್ತೆ ಸರ್, ಬಂದರೆ 55ಕ್ಕೆ. ಹಾಂ, ಸಿಗುತ್ತೆ. ಚಂದ್ರಣ್ಣ, ಸರ್ ನಿಮ್ಮ ಕೈಯಾಗಿರೋದು ಹಸುದು ಮಾಹಿತಿ ಬೇಕು. ಹಾಲಿಂದ ಗಬ್ಬುದ್ದ? ಗಬ್ಬು ಸರ್ ಇದು. ಇದು ಗಬ್ಬನಾ? ಗಬ್ಬ. ಜರ್ಸಿ ಕ್ರಾಸಾ? ಜರ್ಸಿ ಕ್ರಾಸ್. ಎಷ್ಟು ಸೂಲು ಹಲ್ಲಿಂದ ಇದು? ಏನು? 2 ಸೂಲು ಇದೆ. ಒಂದು ಹೊತ್ತಿಗೆ 5 ಲೀಟ್ರ್ ಹಾಲು ಸರ್. ಒಂದು ಹೊತ್ತಿಗೆ 5 ಲೀಟ್ರ್ ಇದೆ. ಹ್ಞೂ ಸರ್. 6 ಐತಿ 2ನೇ ಸೂಲು. ಹ್ಞೂ ಸರ್. ಹ್ಞೂ ಇದಾದರೂ ಹೇಳ್ರಿ, ರೇಟ್ ಹೋಗ್ಲಿ ಅತ್ಲಾಗೆ ಹೇಳಿ ಸರ್. ಏನು ರೇಟ್ ಆಗ್ಬೋದು? ಸರ್ ಇದಕ್ಕೆ 40,000 ಹೇಳ್ತೀನಿ. ಹಾಂ, ಒಂದು 30-32 ಬಂದರೆ ಕೊಡ್ತೀನಿ. 30-32 ಬಂದರೆ ಕೊಡ್ತೀಯ? ಹ್ಞೂ ಸರ್. ಸರಿಯಪ್ಪ, ಆಗಲಿ ಬಿಡಪ್ಪ. ಕಿರ್ಗಾಲ್ ಜರ್ಸಿ. ಇದು ಜವಾರಿ ಎಚ್ ಎಫ್ಗೆ ಕ್ರಾಸ್ ಆಗಿರ್ತಕ್ಕಂಥದ್ದು. ಆ ಕೋಡು ತಲೆ ಸ್ವಲ್ಪ ಚೇಂಜ್ ಆಗಿದ್ದರೆ ನೀವು ಗಿರ್ಲ್ಯಾಂಡ್ ಅಂದ್ಬಿಡ್ತಿದ್ರಿ. ಹಂಗೈತಿ. ಜವಾರಿ ಮತ್ತು ಎಚ್ ಎಫ್ಗೆ ಕ್ರಾಸ್ ಆಗಿರ್ತಕ್ಕಂಥ ಹಸು ಇದೆ. ಎಷ್ಟೇ ಸೂಲು ಅಲ್ಲಿಂದ ಅಪ್ಪಾಜಿ? ಸರ್ 2ನೇ ಸೂಲು ಕಡೆಯಲ್ಲ. 2ನೇ ಸೂಲು ಕಡೆಯಲ್ಲ? ಟ್ರೈನ್ ಸೌಂಡು ಪಕ್ಕದಾಗಿ ಟ್ರೈನ್ ಹೋಗ್ತಾ ಇದೆ. 2ನೇ ಸೂಲು ಅಂತೆ, ಕಡೆಯಲ್ಲ ಅಂತಾರೆ. ಗಬ್ಬನಾ? ಹ್ಞೂ ಸರ್, ಗಬ್ಬ. ಲೂಸ್ ಐತಿ ಅಡರು. ಒಂದು 20 ದಿನ ಬೇಕು ಸರ್. 20 ದಿವಸ ಮಿನಿಮಮ್. ಓಕೆ. 2ನೇ ಸೂಲು ಕಡೆ ಹಲ್ಲು. 3 ಲೀಟ್ರ್ 4 ಲೀಟ್ರ್? ಸರ್ ಒಂದು ಹೊತ್ತಿಗೆ 6-7 ಲೀಟ್ರ್ ಐತೆ ಸರ್.
ಹಾಂ ಗಟ್ಟಿ ಇದೆ, ಆಲ್ಮೋಸ್ಟ್ ಫ್ಯಾಟ್ ಗೀಟ್ ಸಿಗ್ಬೋದೇನೋ. ಏನು ಮಾಡ್ತೀರಿ ರೇಟ್ನ? ಇದಕ್ಕೆ 75,000 ಹೇಳ್ತೀವಿ. ಹಾಂ, ಒಂದು 65 ಬಂದರೆ ಕೊಡ್ತೀವಿ. 65 ಬಂದರೆ ಕೊಡ್ತೀರಾ? ಹ್ಞೂ ಸರ್. 75 ಹೇಳಿಬಿಟ್ರಿ. ನಾನು 40ಕ್ಕೆ ಕೇಳೋಣ ಅನ್ಕೊಂಡಿದ್ವಿ. ಹೇಳೋಕೇನು ಸರ್, ಬಾಯಿ ಏನು ಇರ್ತೈತೆ ನಾವು ಒಂದು 35-40ಕ್ಕೆ ಕೇಳ್ತಿದ್ವಿ. ಸರಿ ಆಯಿತು. ಇದು ಮಣ್ಕನಾ? ಹ್ಞೂ ಸರ್, ಇದು ಮಾಡ್ತಾನೆ. ನಿಂತೊಳ್ಳಿ ಇಲ್ಲ ನಿಂತೊಳ್ಳಿ. ಅಕ್ಕಪಕ್ಕ ಹಸುಗಳು ಚೆಂದ ಕಾಣ್ತಿದ್ದಾವೆ. ಇದು ಮಣ್ಕ ಕರಿ ಗೊಡ್ಸೆ ಇದೆ ಕಣಪ್ಪ. ಕರಿ ತೊಟ್ಟಿದೆ, ಕೆಂಪು ಗುಲಾಬಿ ತೊಟ್ಟು, ಕರಿ ಮಿಕ್ಸ್ ಜಾಸ್ತಿ ಆಗ್ತಾ ಇರುವಂಥದ್ದು ಕಾಣ್ತಿರ್ತಕ್ಕಂಥದ್ದು. ಮಣ್ಕ ಎಷ್ಟಲ್ಲಿಂದ ಅಪ್ಪಾಜಿ? ಇದು 2 ಸರ್. 2 ಮಣ್ಕ. 2 ಓಕೆ, 2 ಮಣ್ಕ. ನಾನೇನು ಮಾಡಲ್ಲ ಸುಮ್ಮನಿರಮ್ಮ. ಆಲ್ಮೋಸ್ಟ್ ಇರ್ತಕ್ಕಂಥದ್ದು ಗಬ್ಬದ ಹಸುಗಳು, ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಯಾವುದೋ ಇಳ್ದಿದ್ದು ಹಾಲಿಂದ ಯಾವುದೋ ಐತಾ? ಐತೆ. ಹಾಲಿಂದ ಐತಾ? ಓಕೆ, ಸಗಣಿ ಹಾಕಲಿ ಬಿಡಪ್ಪ, ನಿಂತ್ಕೊಳ್ಳಿ. ಒಂದು ವೇಳೆ ಇನ್ನು ಉಳಿದಂತೆ ಹಾಲಿಂದ ಗೆಸ್ ಮಾಡೋದು ಕಷ್ಟ. ನೀವು ನೋಡಿದಾಗ ಬಂದಾಗ ನಿಮ್ಗೊಂದು ಐಡಿಯಾ ಸಿಗ್ಬೋದೇನೋ. ನಿಮ್ಮ ಫೀಡು ಮೇವಿಗೆ ಏನಾದರೂ ಹೊಂದ್ಕೊಂಡೋದ್ರಿಂದ ಒಳ್ಳೆ ಹಾಲು ಪಡ್ಕೊಳ್ಬಹುದು. ಹಸು ವ್ಯಾಪಾರಸ್ಥರು ಮಾತ್ರ ಇವರು, ಮತ್ತು ದಲ್ಲಾಳಿಗಳು ಅಂತೀವಿ. ದಲ್ಲಾಳಿಗಳಲ್ಲ ಇವರು, ವ್ಯಾಪಾರಸ್ಥರು, ವ್ಯಾಪಾರ ಮಾಡುವಂಥ ಹಸುದು ಮಾಹಿತಿಗೆ ವಿಡಿಯೋನ ಮಾಡಿಸಿರ್ತಾರೆ. ಹಿಂಗಿದೆ ಅಂತ. ವ್ಯಾಪಾರಕ್ಕೆ ನೇರವಾಗಿ ಬಂದಾಗಲೂ ಮಾತಾಡೋಣ ಅಂತಾರೆ. ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕರೆ ಸಂತೋಷ. ಇದೇ ಥರ ವೀಡಿಯೋಗಳನ್ನು ಇನ್ನಷ್ಟು ಮಾಡ್ತಾ ಇರ್ತೀನಿ. ನಿಮಗೆ ಇನ್ನೊಂದು ಸಲಹೆ, ಯಾರೇ ವಿಡಿಯೋ ನೋಡ್ತಾ ಇದ್ದೀರಿ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋರು ಯಾರು ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ಆದಷ್ಟು ವಿಡಿಯೋನ ನೀವು ಲೈಕ್ ಮಾಡ್ತಿರೋ, ಶೇರ್ ಮಾಡ್ತಿರೋ ನಿಮಗೆ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಂಡ್ರೆ ಇನ್ನೂ ಸಂತೋಷದ ವಿಚಾರನೇ. ಒಟ್ಟು 24 ಹಸುಗಳ ಮಾಹಿತಿ ಕೊಟ್ಟಿದ್ದೀನಿ. ಅವರೊಂದಿಗೆ ಈ ಚರ್ಚೆ ಮಾಡೋ ವಿಚಾರಗಳಿದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ಮಾತಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.